ಮಕ್ಕಳ ತಜ್ಞ ಡಾಕ್ಟರ್ ಜಿಡಿ ಸಿದ್ದರಾಮ ಮತ್ತು ಆಹಾರ ತಜ್ಞ ಡಾಕ್ಟರ್ ಶೀಲಾ ಅವರ ಸಾಮಾಜಿಕ ಸೇವೆಯ ಗೌರವಾರ್ಥ ಇದೇ 21ರಂದು ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ಬಸವೇಶ್ವರ ಆಸ್ಪತ್ರೆಯ ಸಭಾಂಗಣದಲ್ಲಿ ಸಿದ್ಧಶೀಲ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಎಂಆರ್ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕಿ ಹಾಗೂ ಮಕ್ಕಳ ನರರೋಗ ತಜ್ಞ ಡಾಕ್ಟರ್ ಅರುಂಧತಿ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಮುಖ್ಯ ಅತಿಥಿಗಳಾಗಿ ಹಾಗೂ ಮಾಜಿ ಅಧ್ಯಕ್ಷ ಮತ್ತು ಮಾಜಿ ಸಂಸದ ಡಾಕ್ಟರ್ ಬಿಜಿ ಜವಳಿ ಗೌರವ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾರಂಭದಲ್ಲಿ ಅಮೆರಿಕದ ಆಲ್ಬರ್ಟ್ ಐನ್ಸ್ಟೀನ್ ಕಾಲೇಜ್ ಆಫ್ ಮೆಡಿಸಿನ್ ಸಂಸ್ಥೆಯ ಡಾಕ್ಟರ್ ಸುಲೇಮಾನ್ ಮೋಶಿ ಅವರು ಮಕ್ಕಳನ್ನು ಕಾಪಾಡುವ ಅಪಸ್ಮಾರ, ಮುಂದಿನ ಹೆಜ್ಜೆ ಮತ್ತು ಸವಾಲುಗಳ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಎಂದರು. ತಮ್ಮ ತಂದೆಯವರಾದ ಡಾಕ್ಟರ್ ಜಿಡಿ ಸಿದ್ದರಾಮ ಮತ್ತು ಆಹಾರ ತಜ್ಞೆ ಡಾಕ್ಟರ್ ಶೀಲಾ ಅವರು ಈಗಾಗಲೇ ತಮ್ಮ ಕ್ಷೇತ್ರದಲ್ಲಿ ಅತ್ಯಂತ ಸಕ್ರಿಯವಾಗಿ ದುಡಿಯುತ್ತಿದ್ದಾರೆ. ಅವರ ಸಾಮಾಜಿಕ ಸೇವಾ ಭದ್ರತೆಯ ಲಾಭ ಎಲ್ಲರಿಗೂ ಲಭಿಸಲಿದೆ ಎನ್ನುವ ಸದಾಶಯದೊಂದಿಗೆ ಇನ್ನು ಮುಂದೆ ಪ್ರತಿ ವರ್ಷ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಡಾಕ್ಟರ್ ಅರುಂಧತಿ ತಿಳಿಸಿದರು. ಬೆಳಗ್ಗೆ ಶರಣಾರ್ಥಿಗಳು, ಇಂದಿನ ನಿಮ್ಮ ಜೊತೆ ಭೇಟಿ ಇರುವ ಉದ್ದೇಶ ಎರಡು. ಮೊದಲನೇದಾಗಿ 21ನೇ ತಾರೀಕು ಜನವರಿ ಸಂಜೆ 5 ಗಂಟೆಗೆ ನನ್ನ ತಂದೆ ತಾಯಿಯ ಹೆಸರಲ್ಲಿ ಒಂದು ಉಪನ್ಯಾಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಉಪನ್ಯಾಸ ಪ್ರತಿ ವರ್ಷವೂ ಆಗಲಿದೆ. ಇದು ಮೊದಲನೆಯದು. ಇದನ್ನು ನಾನು ಸಿದ್ಧಶೀಲ ಉಪನ್ಯಾಸ ಅಂತ ಇಟ್ಟಿದ್ದೀನಿ. ತಂದೆ ಡಾಕ್ಟರ್ ಸಿದ್ದರಾಮ ಅವರು ಮಕ್ಕಳ ತಜ್ಞರಾಗಿದ್ದರು ಹಾಗೂ ಎಂಆರ್ ಮೆಡಿಕಲ್ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಆಮೇಲೆ ತಾಯಿ ಆಹಾರ ತಜ್ಞರಾಗಿದ್ದರು ಹಾಗೂ ಅವರು ಕೂಡ ನ್ಯೂಟ್ರಿಷನ್ ಸೊಸೈಟಿ ಆಫ್ ಇಂಡಿಯಾ ಅನ್ನೋ ಸಂಸ್ಥೆಯನ್ನು ನಡೆಸ್ಕೊಂಡು ಈ ಭಾಗದ ಜನರಲ್ಲಿ ಅಪೌಷ್ಟಿಕತೆ ಹಾಗೂ ಆಹಾರದ ಬಗ್ಗೆ ಅರಿವು ಮೂಡಿ ಇಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಸಮಾಜಮುಖಿಯಾಗಿರುವ ಜೀವನ ಶೈಲಿ ಇಟ್ಕೊಂಡಿದ್ದರಿಂದ ಅವರ ಹೆಸರಿನಲ್ಲಿ ಈ ಉಪನ್ಯಾಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದದ್ದು ಇನ್ನೊಂದು ಉದ್ದೇಶ ಏನಂದರೆ, ಭಾಳಷ್ಟು ಸಲ ನಾವು ನಮ್ಮ ತಾಯಿ ತಂದೆ ಮರಣಾಂತರವಾಗಿ ನಾವು ಅವರ ಮೆಮೋರಿಯಲ್ ಆಗಿ, ಅವರ ಸ್ಮಾರಕವಾಗಿ ಭಾಳಷ್ಟು ಉಪನ್ಯಾಸ ಆಗಲಿ, ಪ್ಲಾಕ್ ಆಗಲಿ, ಮೆಡಲ್ ಆಗಲಿ ಇಟ್ಕೋತೀವಿ. ಆದರೆ ನಾನು ಅವರು ಜೀವಿತವಾಗಿರುವಾಗಲೇ ಅವರಿಗೆ ಒಂದು ರೀತಿಯ ಒಂದು ಸಲ್ಲಬೇಕು, ಆನರ್, ಗೌರವ ಆಗಲಿ ಅನ್ನೋ ಉದ್ದೇಶದಿಂದ ಅದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದರ ವಿಶಿಷ್ಟವೇನೆಂದರೆ, ಇದರ ಸ್ಪೀಕರ್, ಇದರ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಸುಲೇಮಾನ್ ಮೋಶೆ ಅಂತ ಇದ್ದಾರೆ. ಅವರು ಒಬ್ಬರು ಅಮೇರಿಕನ್ ಮಕ್ಕಳ ನರರೋಗ ತಜ್ಞರು. ಅವರು ಕೂಡ ಭಾಳಷ್ಟು ಸಮಾಜಮುಖಿ ಆಗಿರುವಂಥ ಒಂದು ಜೀವನವನ್ನು ಇಟ್ಕೊಂಡಿದ್ದಾರೆ. ಅವರು ಭಾರತಕ್ಕೆ ಬರ್ತಾ ಇದ್ದಾರೆ ಹಾಗೂ ಇಲ್ಲಿ ಬಂದ ಮೇಲೆ ಸಾಕಷ್ಟು ನಾವು ಅವ್ರ ಜೊತೆ ಒಪ್ಪಂದಗಳನ್ನು ಮಾಡ್ಕೊತಾ ಇದ್ದೀವಿ. ಯಾವ ರೀತಿ ನಾವು ವಿಜ್ಞಾನವನ್ನು ಸಮಾಜಕ್ಕೆ ತಗೊಂಡೋಗಿ ಸಮಾಜದ ಏಳಿಗೆಗಾಗಿ ಏನು ಮಾಡಬೇಕು ಅನ್ನೋದು ಇಲ್ಲಿ ಪ್ರಾರಂಭವಾಗ್ತಾ ಇದೆ. ಸೊ ಇದು ಮೊದಲನೇ ಕಾರ್ಯಕ್ರಮ, ಸಿದ್ಧಶೀಲ ಉಪನ್ಯಾಸ. ಅದು 21ನೇ ತಾರೀಕು. ಎರಡನೇ ಕಾರ್ಯಕ್ರಮ ಇದು ಬಸವೇಶ್ವರ ಆಸ್ಪತ್ರೆ ಸಭಾಂಗಣದಲ್ಲಿದೆ ಸರ್, ಸಂಜೆ 5 ಗಂಟೆಗೆ. 21ನೇ ತಾರೀಕು ಭಾನುವಾರ ಸಂಜೆ 5 ಗಂಟೆಗೆ ಬಸವೇಶ್ವರ ಆಸ್ಪತ್ರೆಯ ಸಭಾಂಗಣದಲ್ಲಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಗೌರವ ಅಧ್ಯಕ್ಷರು HKI ಸಂಸ್ಥೆಯವರು ಅಧ್ಯಕ್ಷರಾಗ್ತಾ ಇದ್ದಾರೆ. ಹಾಗೂ ಗೌರವ ಅಧ್ಯಕ್ಷರು ಡಾಕ್ಟರ್ ಬಿಜಿ ಜವಳಿ ಅವರು ಮಾಜಿ HKI ಸೊಸೈಟಿ ಅಧ್ಯಕ್ಷರಾಗಿದ್ದಾರೆ. ಇಬ್ಬರು ವೈದ್ಯರಾಗಿ, ಇಬ್ಬರು ನನ್ನ ಗುರುಗಳಾಗಿದ್ದರಿಂದ ಅವರನ್ನು ಇಲ್ಲಿ ನಾನು ಅತಿಥಿಗಳನ್ನಾಗಿ ಆಹ್ವಾನಿಸಿದ್ದೇನೆ. ಹಾಗೂ ಎರಡನೇ ದಿನ 22ನೇ ತಾರೀಕು ಜನವರಿ ಬೆಳಗ್ಗೆ 9 ಗಂಟೆಗೆ ನಮ್ಮ ಬಸವರಾಜಪ್ಪ ಅಪ್ಪ ಸಭಾಂಗಣದಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಕರಿಗಾಗಿ ತರಬೇತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸೊ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಕನಿಷ್ಠ ಪಕ್ಷ 500 ಆಶಾ ಕಾರ್ಯಕರ್ತರು, 500 ಅಂಗನವಾಡಿ ಕಾರ್ಯಕರ್ತರು ಹಾಗೂ 500 ಶಿಕ್ಷಕರಿಗೆ ನಾವು ತರಬೇತಿ ಕೊಡ್ತಾ ಇದ್ದೀವಿ. ಯಾವುದರಲ್ಲಿ ತರಬೇತಿ ಅಂದರೆ, ಸಾಮಾನ್ಯವಾಗಿ ಮಕ್ಕಳಲ್ಲಿ ಅಪಸ್ಮಾರ ಅಥವಾ ಮೂರ್ಛೆ ರೋಗ ಇದ್ದಾಗ ಅಥವಾ ಕಲಿಕಾ ನ್ಯೂನ್ಯತೆಗಳು ಅಂದರೆ ನಾವು ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕ್ಯುಲಿಯಾ ಅಂತ ಹೇಳ್ತೀವಿ. ಸಾಕಷ್ಟು ವರ್ತನೆಗಳಲ್ಲಿ ಸಮಸ್ಯೆಗಳು ಈಗೀಗ ಉಂಟಾಗ್ತಾ ಇದ್ದೀವಿ. ಹೈಪರ್ ಆ್ಯಕ್ಟಿವಿಟಿ ಅಂತ ಕರಿತೀವಿ, ಆಟಿಸಮ್ ಅಂತ ಕರಿತಾ ಇದ್ದೀವಿ. ಇದರ ಬಗ್ಗೆ ಶಿಕ್ಷಕರಲ್ಲಿ ಅಥವಾ ಆಶಾ ಅಂಗನವಾಡಿ ಕಾರ್ಯಕರ್ತರಲ್ಲಿ ಅರಿವಿಲ್ಲ ಹಾಗೂ ಶಾಲೆಗಳಲ್ಲಿ ಇಂಥ ಮಕ್ಕಳಿಗೆ ಸಮರ್ಥನೆ ಸಿಗ್ತಾ ಇಲ್ಲ.
ಈ ಶಿಕ್ಷಕರು ಈ ಮಕ್ಕಳ ಬಗ್ಗೆ ಮಾಹಿತಿ ಇಲ್ಲದೇ ಇದ್ದಕ್ಕೆ ಪಾಲಕರಿಗೆ, ಪೋಷಕರಿಗೆ ನಮ್ಮನ್ನು ಇವರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಮಕ್ಕಳು ಬಹಳ ಡಿಸ್ರಪ್ಟಿವ್ ಆಗಿದ್ದಾರೆ, ಬೇರೆ ಮಕ್ಕಳ ಜೊತೆ ಜಗಳ ಆಡ್ತಾರೆ, ಈ ಥರದ್ದು ಸಮಸ್ಯೆಗಳು ಬಂದು ನನ್ನ ವೃತ್ತಿಯಲ್ಲಿ ನಾನು ಬಹಳಷ್ಟು ರೆಸಿಸ್ಟೆನ್ಸನ್ನು ನೋಡಿದೆ. ಸೊ ಯಾವ ರೀತಿ ನಾವು ಇವರನ್ನು ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಇಂಥ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಇವ್ರ ಜೊತೆ ಮಾತಾಡಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ. ಇದು ಭಾಳ ಒಂದು ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್, ಎಲ್ಲ ವಿಡಿಯೋಸನ್ನು ಇಟ್ಕೊಂಡು, ಕೇಸ್ ಸಿನಾರಿಯೋ ಇಟ್ಕೊಂಡು, ಆದರೆ ಈ ಥರದ್ದು ಒಂದು ಮಗು ಹೀಗೆ ಬಂದರೆ ಆ ಶಿಕ್ಷಕರ ಪಾತ್ರ ಅದರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಅವರಿಗೆ ನಾವು ಹೇಳ್ತಾ ಇದ್ದೀವಿ. ಎರಡನೇದಾಗಿ ಈ ಅಪಸ್ಮಾರ ಅಥವಾ ಎಪಿಲೆಪ್ಸಿ ಅಥವಾ ಫಿಟ್ಸ್ ಅಂತ ನಾವೇನು ಕರಿತೀವಿ, ಬಹಳಷ್ಟು ಸಲ ಅದು ಶಾಲೆಯ ಒಂದು ಸಂದರ್ಭದಲ್ಲಿ ಬರ್ಬೋದು. ಬಂದಾಗ ಶಿಕ್ಷಕರಿಗಾಗಲಿ, ಶಿಕ್ಷಕರಷ್ಟೇ ಅಲ್ಲ, ನಾವು ಶಿಕ್ಷಕರು, ಆಯಾಗಳು, ಈವನ್ ಬಸ್ ಡ್ರೈವರ್ಗಳಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿ ಮೂಡಿಸಬೇಕು. ಯಾಕಂದರೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಫಿಟ್ಸ್ ಬರ್ಬೋದು ಮಗುವಿಗೆ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.